ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಭಾರತ ಮಾತ್ರೇ ವಿದ್ಮಹೆ ಸಮುದ್ರ ತನಯಾಯೈ ಧೀಮಹಿ ತನ್ನ ಸಿಂಹಿಣಿ ಪ್ರಚೋದಯಾತ್. ಪರಮ ಪಾವನ ಪವಿತ್ರವಾದ ಜಗತ್ತಿನ ಗುರು ಪರಂಪರೆಗೆ ಶಿರವಾಗಿ ಈ ನಾಡಿನ ಪವಿತ್ರ ಗುರು ಪರಂಪರೆಯಾದ ಶ್ರೀ ಸಿದ್ಧಗಂಗಾ ಗುರು ಪರಂಪರೆಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯರೇ, ಗಣ್ಯರೇ, ಅತಿಥಿಗಳೇ ಹಾಗೂ ಶಿಕ್ಷಕ ವರ್ಗದವರೇ, ನನ್ನ ಮುಂದೆ ತುಂಬಾ ಖುಷಿಯಿಂದ ಪರೀಕ್ಷೆ ಬರೆಯಕ್ಕೆ ಹೊರಟಿರ್ತಕ್ಕಂಥ ಭವಿಷ್ಯ ಭಾರತದ ನಿರ್ಮಾತೃಗಳಾದ ಆ ಕಡೆ ಕುಳಿತಿರ್ತಕ್ಕಂಥ ಪುರುಷ ಸಿಂಹರೇ, ಈ ಕಡೆ ಕುಳಿತಿರತಕ್ಕಂಥ ಪುರುಷ ಸಿಂಹಿಣಿಯರೇ, ಎರಡೂವರೆ ವರ್ಷಗಳ ಹಿಂದೆ ಇದೇ ವೇದಿಕೆಯಲ್ಲಿ ಇದೇ ಮಾತನ್ನ ನಾನು ಹೇಳಿದ್ದೆ. 2.5 ವರ್ಷಗಳ ಹಿಂದೆ ಇದೇ ವೇದಿಕೆಯಲ್ಲಿ ಆಗ ಇದ್ದಂತಹ ಫಸ್ಟ್ PU ಸೆಕೆಂಡ್ PU ನನ್ನ ಸ್ನೇಹಿತರನ್ನ ಕುರಿತು ಪುರುಷ ಸಿಂಹರೇ, ಪುರುಷ ಸಿಂಹಿಣಿಯರೇ ಅಂತಲೇ ಅವರನ್ನ ನಾನು ಅಡ್ರೆಸ್ ಮಾಡಿದ್ದೆ. ಅದಕ್ಕೆ ಕಾರಣವನ್ನು ಕೂಡ ನಾನು ಹೇಳಿದ್ದೆ. ವಿವೇಕಾನಂದರು ಈ ದೇಶದ ಎಲ್ಲ ಯುವಕರನ್ನ, ಯುವತಿಯರನ್ನ, ಯುವ ಜನತೆಯನ್ನ ಎಲ್ಲಿ ಹೋದ್ರೂ ಕೂಡ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಪುರುಷ ಸಿಂಹರೇ, ಪುರುಷ ಸಿಂಹಿಣಿಯರೇ ಅಂತ ಅಡ್ರೆಸ್ ಮಾಡ್ತಾ ಇದ್ರು. ಅದೇನೋ ಗೊತ್ತಿಲ್ಲ, ಅವರಿಗೆ ಈ ದೇಶದ ಯುವ ಜನತೆಯನ್ನ ಕಂಡ್ರೆ ತುಂಬಾ ಖುಷಿ, ತುಂಬಾ ಹೆಮ್ಮೆ. ಆದ್ರೆ ನೆನಪಿರ್ಲಿ, ಅವರು ಇಡೀ ಅರ್ಧ ಜಗತ್ತನ್ನ ಓಡಾಡ್ಕೊಂಡು ಬಂದ್ರು, ಇಡೀ ಜಗತ್ತನ್ನ ಓಡಾಡ್ಕೊಂಡು ಬಂದ್ರು. ಅಲ್ಲಿ ಎಲ್ಲ ಯೂನಿವರ್ಸಿಟಿಗಳಿಗೂ ಕೂಡ ಅವರು ಭೇಟಿ ಮಾಡಿದ್ರು, ಸಾವಿರಾರು ಜನ ಯೂತ್ಸ್ ಅನ್ನ ಅವರು ಅಡ್ರೆಸ್ ಮಾಡಿದ್ರು. ಆದ್ರೆ ಎಲ್ಲಿಯೂ ಕೂಡ ಅವರು ಅಪ್ಪಿತಪ್ಪಿ ಕೂಡ ಪುರುಷ ಸಿಂಹರೇ, ಪುರುಷ ಸಿಂಹಿಣಿಯರೇ ಅಂತ ಬೇರೆ ದೇಶದ ಯುವಕ ಯುವತಿಯರಿಗೆ ಹೇಳಲಿಲ್ಲ. ಅಲ್ಲಿ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಮೈ ಡಿಯರ್ ಚಿಲ್ಡ್ರನ್ಸ್ ಅಂತ ಹೇಳ್ತಿದ್ರು. ಅದನ್ನ ಕೇಳಿಸ್ಕೊಂಡಂತಹ ಒಬ್ಬ ವ್ಯಕ್ತಿ ಭಾರತಕ್ಕೆ ಬಂದಾಗ ಕೇಳ್ತಾನೆ ವಿವೇಕಾನಂದರನ್ನ, ಯಾಕೆ ಈ ರೀತಿ ನೀವು ಪ್ರಪಂಚದ ಎಲ್ಲಿ ಹೋದ್ರೂ ಕೂಡ ಯಾವ ಯುವ ಜನತೆಯನ್ನು ಕೂಡ ನೀವು ಈ ರೀತಿ ಅಡ್ರೆಸ್ ಮಾಡೋದಿಲ್ವಲ್ಲ, ನಿಮ್ಮ ದೇಶದ ಯೂತ್ಸ್ ಅನ್ನ ಯಾಕೆ ಈ ತರ ಅಡ್ರೆಸ್ ಮಾಡ್ತೀರಾ ಅಂದಾಗ ಅವ್ರು ಹೇಳ್ತಾರೆ, ನೀವು ನನ್ನ ದೇಶದ ಯುವಕ ಯುವತಿಯರನ್ನ ಏನನ್ಕೊಂಡಿದ್ದೀರಿ, ಅವರು ನಿಜವಾಗಿಯೂ ಪುರುಷ ಸಿಂಹರು, ನಿಜವಾಗಿಯೂ ಪುರುಷ ಸಿಂಹಿಣಿಯರು. ಇದರ ಶಕ್ತಿ ಏನು ಅಂತ ನಿಮಗೆ 90 ವರ್ಷಗಳ ನಂತರ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅವರು ಆ ಮಾತು ಹೇಳಿದ 90 ವರ್ಷಗಳ ನಂತರವೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆ ಸ್ವಾತಂತ್ರ್ಯಕ್ಕೋಸ್ಕರ ಈ ದೇಶದ 7,30,000ಕ್ಕೂ ಹೆಚ್ಚು ನಿಮ್ಮಂತಹ ಯುವಕ ಯುವತಿಯರು ಪ್ರಾಣವನ್ನ ಅರ್ಪಿಸಿಕೊಂಡಿದ್ರು. ಆ ದೃಷ್ಟಿಯನ್ನಿಟ್ಟುಕೊಂಡೇ ಭಾರತದ ಯುವಕ ಯುವತಿಯರು ಯಾರಿಗೂ ಕಡಿಮೆ ಇಲ್ಲ, ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಅವತ್ತೇ ಹೇಳಿದ್ರು. ಅಷ್ಟೇ ಅಲ್ಲ, ಅವರು ತುಂಬಾ ಜನ ಕೇಳ್ತಾ ಇದ್ರು, ಸ್ವಾಮೀಜಿ ತುಂಬಾ ತಮಾಷೆಯಾಗಿರೋ ಘಟನೆ ನಡೆದಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಕೇಳಲಿಕ್ಕೆ ತುಂಬಾ ಚೆನ್ನಾಗಿದೆ, ನಮ್ಗೊಂದ್ ರೀತಿ ಇನ್ಸ್ಪಿರೇಷನ್ ಆಗತ್ತೆ. ತುಂಬಾ ಜನ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರು, ಸ್ವಾಮೀಜಿ ನೀವು ಎಲ್ಲಿಗೆ ಹೋದ್ರು ಕೂಡ ಇಡೀ ದೇಶವನ್ನ ನೀವು ಸನ್ಯಾಸಿಗಳಾದ್ಮೇಲೆ ಒಬ್ಬರೇ ಓಡಾಡಿದ್ರಿ, ಜೊತೆಲಿ ಯಾರನ್ನೂ ಕರ್ಕೊಂಡ್ಲಿಲ್ಲ. ನೀವು ವಿದೇಶಗಳಿಗೆ ಹೋಗ್ಬೇಕಾದ್ರೂ ಕೂಡ ಹಡಗಿನಲ್ಲಿ ಒಬ್ಬರೇ ಹೋದ್ರಿ, ಅಲ್ಲಿ ಅಡ್ರೆಸ್ ಗೊತ್ತಿಲ್ಲದೆ ಕೂಡ ನೀವು ಒಬ್ಬರೇ ಅಲ್ದಾಡಿದ್ರಿ. ಅಷ್ಟೇ ಅಲ್ಲ, ಇಡೀ ಜಗತ್ತಿನ ತುಂಬಾ ಒಬ್ಬರೇ ಓಡಾಡ್ಕೊಂಡು ಬಂದ್ರಿ. ವಿಶ್ವ ವೇದಿಕೆಯ ಮೇಲೆ ನಿಂತು ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಒಬ್ಬರೇ ಹೇಳಿದ್ರಿ, ಯಾಕೆ ಯಾರಾದ್ರೂ ಜೊತೆಲಿ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ. ಅದಕ್ಕೆ ವಿವೇಕಾನಂದರು ಹೇಳಿದ ಉತ್ತರ ಏನ್ ಗೊತ್ತಾ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಹೌದು, ಇಡೀ ದೇಶ ಪೂರ್ತಿ ನಾನು ಒಬ್ಬರೇ ಓಡಾಡ್ದೆ, ಇಡೀ ಜಗತ್ತನ್ನ ಒಬ್ಬರೇ ಓಡಾಡ್ದೆ, ವಿಶ್ವ ವೇದಿಕೆಯ ಮೇಲೆ ನಿಂತು ಒಬ್ಬನೇ ನನ್ನ ದೇಶದ ಬಗ್ಗೆ, ನನ್ನ ಹಿಂದೂ ಧರ್ಮದ ಬಗ್ಗೆ ನಾನು ಮಾತಾಡ್ದೆ. ಯಾಕೆ ಅಂದ್ರೆ ಇಡೀ ಜಗತ್ತಿನಲ್ಲಿ ನಾಯಿಗಳು, ನರಿಗಳು, ಹಂದಿಗಳು ಮಾತ್ರ ಗುಂಪು ಗುಂಪಾಗಿ ಹೋಗ್ತವೆ, ಗುಂಪು ಗುಂಪಾಗಿ ಬರ್ತವೆ, ಸಿಂಹ ಮಾತ್ರ ಸಿಂಗಲ್ ಆಗಿ ಹೋಗ್ತದೆ, ಸಿಂಗಲ್ ಆಗಿ ಬರ್ತದೆ ಅಂತ ಒಬ್ಬ ಭಾರತದ ಸನ್ಯಾಸಿಯ ತಾಕತ್ತನ್ನ ನಮ್ಮನ್ನ ಗುಲಾಮರು ಅಂತ ಕರಿತಿದ್ರಲ್ಲ, ಗುಲಾಮರಾಗಿ ನಡೆಸ್ಕೊಳ್ತಿದ್ರಲ್ಲ, ಆ ದೇಶದ ವೇದಿಕೆಯ ಮೇಲೆ ನಿಂತು ಹೇಳಿದ್ರಲ್ಲ, ನಿಜವಾಗ್ಲೂ ಗ್ರೇಟ್ ಕಂಡ್ರಿ ಶ್ರೀ ಸ್ವಾಮಿ ವಿವೇಕಾನಂದರು. ಅಷ್ಟೇ ಅಲ್ಲ, ಇವತ್ತಿನ IAS, ಅವತ್ತಿನ ICS, ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಅವತ್ತು ಕರಿತಿದ್ರು, ಅದನ್ನ ಈಗ
ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕರೀತಾರೆ. ನಿಮ್ಮೆಲ್ಲರ ಪ್ರೀತಿಯ ಸ್ವಾತಂತ್ರ್ಯ ಸಮರ ಸೇನಾನಿಯಾಗಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಆ ಪರೀಕ್ಷೆಯನ್ನ ಬರೆಯೋದಕ್ಕೆ ತಮ್ಮ ಪೇರೆಂಟ್ಸ್ ಇಷ್ಟ ಇರಲಿಲ್ಲ, ಪೇರೆಂಟ್ಸಿನ ಬಲವಂತದ ಮೇರೆಗೆ ವಿದೇಶಗಳಿಗೆ ಹೋದ್ರು. ಪರೀಕ್ಷೆ ಬರೀತಾ ಇದ್ರು, ರೂಮ್ ಸೂಪರ್ವೈಸರ್ ಬಂದ್ರು. ಅದ್ರ ಕ್ವಶನ್ ಪೇಪರ್ ನಲ್ಲಿ ಒಂದು ಟ್ರಾನ್ಸ್ಲೇಷನ್ ಮಾಡಬೇಕಿತ್ತು. ಏನ್ ಟ್ರಾನ್ಸ್ಲೇಷನ್ ಅದು ಅಂದ್ರೆ, ಭಾರತ ಅಂದ್ರೆ ನೇತಾಜಿಗೆ ತುಂಬಾ ಪ್ರಾಣ, ದೇವರಿಗಿಂತಲೂ ಒಂದು ಹೆಜ್ಜೆ ಮೇಲ್ ನೋಡ್ತಾ ಇದ್ರು ಈ ದೇಶವನ್ನ. ಅದ್ರಲ್ಲಿ ಏನ್ ಬರ್ದಿತ್ತು ಅಂದ್ರೆ, ಭಾರತ ಅನಾಗರಿಕರ ರಾಷ್ಟ್ರ, ಟ್ರಾನ್ಸ್ಲೇಷನ್ ಮಾಡಬೇಕು. ಭಾರತ ಭಿಕ್ಷುಕರ ರಾಷ್ಟ್ರ, ಟ್ರಾನ್ಸ್ಲೇಷನ್ ಮಾಡಬೇಕಿತ್ತು. ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಯಾರು ಬಟ್ಟೆನೆ ಹಾಕೊಂಡು ಓಡಾಡೋದಿಲ್ಲ, ಬರೀ ಮೈಯಲ್ಲೇ ಓಡಾಡ್ತಾರೆ, ನಗ್ನವಾಗಿ ಓಡಾಡ್ತಾರೆ, ಟ್ರಾನ್ಸ್ಲೇಷನ್ ಮಾಡಬೇಕಿತ್ತು. ಭಾರತದಲ್ಲಿ ಎಲ್ಲರೂ ಭಿಕ್ಷುಕರೇ, ಟ್ರಾನ್ಸ್ಲೇಷನ್ ಮಾಡಬೇಕಿತ್ತು. ಭಾರತ ಹಾವಾಡಿಗರ ದೇಶ, ಟ್ರಾನ್ಸ್ಲೇಷನ್ ಮಾಡಬೇಕಿತ್ತು. ತಪ್ಪವ್ರದಲ್ಲ. ಈ ದೇಶಕ್ಕೆ ತಕ್ಕಡಿ ಹಿಡ್ಕೊಂಡು ತಿನ್ನೋಕೆ ಅನ್ನ ಇಲ್ಲದೆ, ಹಾಕೊಳ್ಳೋಕೆ ಬಟ್ಟೆ ಇಲ್ಲದೆ, ಸಮುದ್ರವನ್ನ ದಾಟಿ ಗತಿ ಇಲ್ಲದೆ ಬಂದ್ರಲ್ಲ ತಕ್ಕಡಿ ಹಿಡ್ಕೊಂಡು ವ್ಯಾಪಾರಸ್ಥರು, ಅವರು ಈ ದೇಶದ ಬಗ್ಗೆ ಅಪಪ್ರಚಾರ ಮಾಡಿದ್ದು. ಆತರ ಅವರು ಈ ದೇಶಕ್ಕೆ ಅವಮಾನ ಮಾಡಬೇಕು ಅಂತ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಆವತ್ತಿನ IAS ಪರೀಕ್ಷೆಯಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕಿತ್ತು. ಅದಕ್ಕಿಷ್ಟು ಅಂತ ಮಾರ್ಕ್ಸ್. ಸ್ವಾಭಿಮಾನವಿಲ್ಲದ ಭಾರತೀಯ ಎಕ್ಸಾಮ್ ಬರೀತಾನೆ, ಆದ್ರೆ ಸ್ವಾಭಿಮಾನ ಇರ್ತಕ್ಕಂಥ, ಭಾರತವನ್ನ ಪ್ರೀತಿಸ್ತಕ್ಕಂಥ ಯಾವ ಭಾರತೀಯನು ಕೂಡ ಅದನ್ನ ಸಹಿಸಕ್ ಸಾಧ್ಯ ಇಲ್ಲ, ಎಕ್ಸಾಮ್ ಬರೆಯೋದು ಕೂಡ ಇಲ್ಲ. ಬಂದ್ರು, ಸೂಪರ್ವೈಸರ್ನ ಕರೆದು, ಏನಿದು ತಕ್ಕಡಿ ಹಿಡ್ಕೊಂಡು ಬಂದಿರೋ ಎಲ್ರಿಗೂ ಅನ್ನವನ್ನ ಕೊಟ್ಟಿದ್ದು ನನ್ನ ದೇಶ, ಸಂಸ್ಕಾರವನ್ನ ಕೊಟ್ಟಿದ್ದು ನನ್ನ ದೇಶ. ಇಡೀ ಜಗತ್ತಿನ ಅರ್ಧದಷ್ಟು ಜಗತ್ತು, ಎಲ್ಲ ದೇಶಗಳ ಜನರು ಕೂಡ ಹಾಕೊಳ್ಳೋದಕ್ಕೆ ಬಟ್ಟೆ ಗೊತ್ತಿಲ್ಲದೆ, ಬಟ್ಟೆ ಅಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಇಲ್ಲದೆ ಗುಹೆಗಳಲ್ಲಿ ಸೊಪ್ಪನ್ನ ಸುತ್ತಕೊಂಡು ತಿರುಗಾಡ್ತಿದ್ದ ಕಾಲದಲ್ಲಿ ನಾಗರಿಕತೆಗಳ ನಿರ್ಮಾಣ ಆಗಿದ್ದ ದೇಶ ನನ್ನದು. ಅನಾಗರಿಕತೆಯಿಂದ ಕೂಡಿದ ಇಡೀ ಜಗತ್ತಿಗೆ ನಾಗರಿಕತೆಯನ್ನ ಕಲಿಸಿದ ದೇಶ ನನ್ನದು. ಸಂಸ್ಕಾರ ಅನ್ನೋ ಶಬ್ದ ಗೊತ್ತಿಲ್ಲದ ಇಡೀ ಜಗತ್ತಿಗೆ ಸಂಸ್ಕಾರ ಅಂದ್ರೆ ಏನು ಅಂತ ಕಲಿಸಿಕೊಟ್ಟಿದ್ದು ನನ್ನ ಭಾರತ. ಜಗತ್ತಿಗೆ ಉಣಲು ಕಲಿಸಿದ್ದು ಭಾರತ, ಉಡಲು ಕಲಿಸಿದ್ದು ಭಾರತ, ಅಕ್ಷರ ಕಲಿಸಿದ್ದು ಭಾರತ, ಸಂಸ್ಕಾರ ಕಲಿಸಿದ್ದು ಭಾರತ, ಮಾನವೀಯತೆಯ ಮನುಷ್ಯನಾಗಿ ಬದುಕೋದನ್ನ ಕಲಿಸಿದ್ದು ನನ್ನ ಭಾರತ. ಅಂತ ಭಾರತವನ್ನ ಇಷ್ಟು ಕೆಟ್ಟದಾಗಿ ನೀವು ಬಿಂಬಿಸಿದ್ದೀರಾ. ಈ ಕ್ವಶನ್ ಪೇಪರ್ ಅನ್ನ ಬದಲಾಯಿಸಿ ಕೊಡಿ, ಇಲ್ಲ ಅಂದ್ರೆ ನಾನು ಎಕ್ಸಾಮ್ ಬರೆಯೋದಿಲ್ಲ ಅಂತ ಕೂಗಾಡ್ಲಿಕ್ಕೆ ಶುರು ಮಾಡಿದ್ರು. ಆಗ ಸೂಪರ್ವೈಸರ್ ಹತ್ರ ಬಂದು ಹೇಳಿದ್ರು, ಹಲೋ ಎಕ್ಸ್ಕ್ಯೂಸ್ ಮೀ, ನೀನು ಒಪ್ಪೆ ಅಲ್ಲ ಕಣಪ್ಪ, ಇಲ್ಲಿ ಏನ್ ದೊಡ್ಡದಾಗಿ ಈ ತರ ಮಾತಾಡ್ತಾ ಇದೆಯಾ? ನಿನ್ ಜೊತೆ ಭಾರತದಿಂದ ಬಂದಂತಹ 10 ಜನ ತರುಣರು ತರುಣಿಯರು ಬರೀತಾ ಇದ್ದಾರೆ ನೋಡು ಅಂತ ತೋರಿಸಿದ್ರು. ನಮ್ಮದೇ ದೇಶದ ಗುಲಾಮಿ ಸಂಸ್ಕೃತಿಗೆ ಕಂಡವರ ಬ್ರಿಟಿಷರ ಬೂಟ್ಕಾಲ್ ನೆಕ್ತಿದ್ದ ಅವತ್ತಿನ ಯುವಕ ಯುವತಿಯರು ಕೆಲವರು ಹೋಗಿದ್ರು ಪರೀಕ್ಷೆ ಬರೆಯೋದಕ್ಕೆ ಅಂತ. ಅವ್ರೇನು ಮಾತಾಡ್ಲಿಲ್ಲ, ಸುಮ್ನೆ ಅಯ್ಯೋ ಅಷ್ಟು ದೂರದಿಂದ ಬಂದಿದ್ವಿ, ಪಾಸ್ ಆಗೋದ್ರೆ ಸಾಕಪ್ಪ, ಯಾವ್ದನ್ನ ಒಂದು ಜಿಲ್ಲಾಧಿಕಾರಿ ಹುದ್ದೆ ಬರುತ್ತೆ ಅಂತೇಳಿ ಎಕ್ಸಾಮ್ ಬರೀತಾ ಇದ್ರು. ಅಷ್ಟು ಜನದಲ್ಲಿ ಪ್ರತಿಭಟಿಸಿದ್ದು ಈ ಯುವಕ ಮಾತ್ರ. ಕೊನೆಗವ್ರು ನಾನು ಎಕ್ಸಾಮ್ ಬರೆಯಲ್ಲ ಅಂದ್ರು. ಆ ಸೂಪರ್ವೈಸರ್ ಏನ್ ಮಾಡಿದ್ರು ಗೊತ್ತಾ? ಸಿಟ್ಟಿತ್ತು. ನಮ್ಮ ನೇತಾಜಿಯವರು ಒಂದು ಪೇಪರ್ ನಲ್ಲಿ ಗಾಯತ್ರಿ ಮಂತ್ರವನ್ನ ಬರೆದಿಟ್ಕೊಂಡಿದ್ರು. ನೀನ್ ಕಾಪಿ ಹೊಡೆಯಕ್ಕೆ ಬಂದಿರಬಹುದು ಅಂತ ಹೇಳಿ ಚೆಕ್ ಮಾಡಿದ್ರು, ಚೀಟಿ ಸಿಕ್ತು. ಆ ಚೀಟಿಯಲ್ಲಿ ಓಂ ಭೂರ್ ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಅವ್ರು ಬರ್ಕೊಂಡೋಗಿದ್ರು ಈ ದೇಶದಿಂದ. ಅದನ್ನ ಹರಿದಾಕ್ತ ಯಾವಾಗ ಆ ಗಾಯತ್ರಿ ಮಂತ್ರಕ್ಕೆ ಚೀಟಿಗೆ ಕೈ ಹಾಕಿ ಹರಿದಾಕದ್ನೋ, ಎದ್ದು ನಿಂತಹ ನಮ್ಮ ನೇತಾಜಿ ಕಾಲಲ್ಲಿರೋ ಚಪ್ಪಲಿ ತಗೊಂಡು ಆ ಸೂಪರ್ವೈಸರ್ಗೆ ಪಟ 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 ಅಂತ ಚಪ್ಪಲಿ ಕಿತ್ತೋಗೋವರೆಗೂ ಹೊಡೆದ್ರು ಕಣ್ರಿ. ಅದು ಒಬ್ಬ ಭಾರತೀಯನ ದೇಶ ಪ್ರೇಮ, ಅದು ಒಬ್ಬ ಭಾರತೀಯನ ತಾಕತ್ತು. ಎಲ್ಲರೂ ನೋಡ್ತಾ ಇರ್ತೀರ. ಇದು ನಡೆದದ್ದು 100 ವರ್ಷಗಳ ಹಿಂದೆ. ರೀಸೆಂಟ್ ಆಗಿ ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀರಾ. ಈ ದೇಶವನ್ನ ಯಾರಾದ್ರೂ ಒಬ್ಬ ಬೈದ್ರೆ ಎದುರುಗಡೆ ಕೂತ್ಕೊಂಡು ಚಪ್ಪಾಳೆ ತಡ್ತಿರ್ತಾರೆ. ಈ ದೇಶವನ್ನ ಯಾರಾದ್ರೂ ಬೈದ್ರೆ ಚಪ್ಪಾಳೆ ತಡ್ತಿರ್ತಾರೆ. ಈ ದೇಶದ ಬಗ್ಗೆ ಕೆಟ್ಟದಾಗಿ ವಿದೇಶಗಳಲ್ಲಿ ಅಪಪ್ರಚಾರ ಮಾಡಿದ್ರು ಕೂಡ ಬಾಯಿ ಬಿಡದೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ. ಒಬ್ಬ ಭಾರತೀಯ ಪ್ರಜೆಯಾದವನು ತನ್ನ ದೇಶದ ಬಗ್ಗೆ ಯಾವಳಾದ್ರೂ ಕೆಟ್ಟದಾಗಿ ಮಾತಾಡಿದ್ರೆ ಏನು ಮಾಡಬೇಕು ಅನ್ನೋದನ್ನ 100 ವರ್ಷಗಳ ಹಿಂದೆಯೇ ನಮಗೆ ತಿಳಿಸಿಕೊಟ್ಟು ಹೋದಂತಹ ಸ್ವಾತಂತ್ರ್ಯ ಸಮರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್.